ಆರಂಭಿಕ ಆಟಗಾರರು ಸೃಷ್ಟಿ ಕ್ರೀಡಾ ಸ್ಪೀಚಾಡಿಯ ಪರವಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದೆಡೆ ಉಮೇಶ ಮತ್ತು ಶ್ರೀಧರ. ಸ್ಥಳೀಯ ಪರಿಸರದ ಆಟಗಾರರ ತಂಡ ಸೃಷ್ಟಿ ಕ್ರೀಡಾ ಸ್ಪೀಚಾಡಿ ಆಡಿರುವಂತ ಮೊದಲ ಪಂದ್ಯವನ್ನು ಸೋತಿರುವಂತ ತಂಡ ಇಲ್ಲಿ ಮೊದಲ ಜಯಕ್ಕಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಈಶಾನ ವಾರಿಯರ್ಸ್ ಕೂಡ ಮೊದಲ ಪಂದ್ಯವನ್ನು ಸೋತಿತ್ತು. ಮೊದಲ ಜಯದ ನಿರೀಕ್ಷೆಗಾಗಿ ಇಲ್ಲಿ ಆಟವನ್ನು ಆಡ್ತಾ ಇದೆ. ಆ ನಿಟ್ಟಲ್ಲಿ ಮೊದಲ ಓವರ್ಗಾಗಿ ಅರುಣ್ ಮೊದಲ ಓವರ್ಗಾಗಿ ಉಮೇಶ ಸ್ಟ್ರೈಕರ್ ಅಲ್ಲಿ ಇನ್ನಿಂಗ್ಸಿನ ಮೊದಲ ಚೆಂಡು ಉಮೇಶರ ನೆಟ್ಟನೇರ ಹೊಡೆತ. ಅಂತಿಮ ಹಂತ ಬಹಳಷ್ಟು ಉತ್ತಮ ರೀತಿಯಾಗಿ ಚೆಂಡನ್ನು ಅಟಾಯಿಸಿದ್ರು. ತೀರಾ ಕೆಳ ಕ್ರಮಾಂಕದಲ್ಲಿ ಹೋಗ್ತಾ ಇರುವಂತ ಚೆಂಡು ಅತ್ಯುತ್ತಮ ರೀತಿ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತ ಕ್ಷೇತ್ರ ರಕ್ಷಕ ಬೌಂಡರಿಯನ್ನು ಅಟಾಯಿಸಿದ್ದಾರೆ. ಕೇವಲ ಒಂದು ಓಟುಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇರುವಂತಹ ಸೃಷ್ಟಿ ಕ್ರೀಡಾ ಸ್ಪೀಚಾಡಿಯ ತಂಡ ಎರಡನೇ ಬಾರಿ ಅರುಣ್ ನೆಗೆತವನ್ನ ಕಾಣ್ತಾ ಇದೆ. ವೇಗವಾಗಿ ಹಾದು ಹೋಗ್ತಾ ಇರುವಂತಹ ಚೆಂಡು ಒಂದು ಹಂತದಲ್ಲಿ ಶ್ರೀಧರ ಕಟ್ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಇಲ್ಲಿ ದಾಂಡು ಚೆಂಡಿಗೆ ಸಂಪರ್ಕವನ್ನ ಕಾಣ್ತಾ ಇಲ್ಲ. ಓಟುಗಳು ಕೂಡ ಬರ್ತಾ ಇಲ್ಲ. ಮೂರನೇ ಬಾರಿ ಅರುಣ್ ಈಶಾನ್ ವಾರಿಯರ್ಸಿನ ಪರವಾಗಿ ಈ ಬಾರಿ ಎಸೆದಿರುವಂತಹ ಚೆಂಡು ಮಿಡ್ ಆಫ್ ಅಲ್ಲಿ ಹೊಡೆತವನ್ನು ದಾಖಲಿಸಿದ್ದಾರೆ. ಕೇವಲ ಒಂದು ಓಟುಗಳು ಮಾತ್ರ ಬರ್ತಾ ಇದೆ. ತನ್ನ ಮೊತ್ತ ಕೊಡುವಾಗ 2 ಓಟಗಳು. 8 ಓವರ್ಗಳ ಪಂದ್ಯ. ಮೊದಲ ಓವರ್ ಮುಂದುವರಿಕೆನ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಸ್ವೀಪ್ ಶಾಟ್ ಹೊಡೆತ ಸ್ಕ್ವೇರ್ ಲೆಗ್ ಅಲ್ಲಿ ಇವಾಗ ಉಮೇಶ ಈ ಹೊಡೆತವನ್ನು ಕ್ಲಿಯರ್ ಮಾಡಿದ್ರು. ಇಲ್ಲಿ ಬೌಂಡರಿ 4 ಓಟಗಳ ಸೇರ್ಪಡೆ. ಇನ್ನಿಂಗ್ಸಿನ ಮೊದಲ ಬೌಂಡರಿಯನ್ನು ಇವಾಗ ಇಲ್ಲಿ ಉಮೇಶ ದಾಖಲಿಸಿದ್ದಾರೆ. ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ತೀರಾ ಕೆಳ ಕ್ರಮಾಂಕದ ಚೆಂಡನ್ನ ಕೆಡಕುವಂತ ಪ್ರಯತ್ನ ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೊಡುವಾಗ 7. ಅಂತಿಮ ಒಂದು ಚೆಂಡು ಲಾಸ್ಟ್ ಬಾಲ್. ಮತ್ತೆ ಅರುಣ್ ಶ್ರೀಧರನ ಹೊಡೆತ ಕೇವಲ ಒಂದು ಓಟವನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 8 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ ಒಂದು ಹಂತದಲ್ಲಿ 8 ಓವರ್ಗಳ ಪಂದ್ಯ ಹುದ್ದೆಯನ್ನು ಉಳಿಸಿಕೊಂಡು ಜೊತೆಯಾಟವನ್ನ ಮುಂದುವರಿಸಿಕೊಂಡು ಹೋದ್ರೆ 70-80ರ ಆಸುಪಾಸಿನ ಮೊತ್ತವನ್ನು ಪೇರಿಸುವಂತ ಎಲ್ಲ ವಿಚಾರಗಳನ್ನ ಕಾಣಬಹುದಾಗಿದೆ. ಬೆಳಗಿನ ಹೊತ್ತಿನಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಇವಾಗ ಕೃತಕ ಬೆಳಕಿನ ಅಡಿಯಲ್ಲಿ ಮುಂದುವರಿಕೆಯನ್ನು ಕಾಣುವಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. 40 ಗಜಗಳ ಪಂದ್ಯಾಕೂಟ ಅನ್ನುವಂಥದ್ದು ಕುಂದಾಪುರ ಪರಿಸರದಲ್ಲಿ ಬಹಳಷ್ಟೊಂದು ಬಳುವಳಿಯನ್ನು ಕಾಣ್ತಾ ಇರುವಂತಹ ಒಂದು ಸಂದರ್ಭ. ಮತ್ತೊಂದು ದಾಖಲೆಯನ್ನು ವಲಯದಲ್ಲಿ ಸೃಷ್ಟಿಸುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರುವಂತ ಈ ಬಾರಿಯ ಅವಿಘ್ನ ಸೃಷ್ಟಿ ಟ್ರೋಫಿ. ಎರಡನೇ ಓವರ್ಗಾಗಿ ಶರತ್ ಮತ್ತೋರ್ವ ಯುವ ಆಟಗಾರ. ಎರಡನೇ ಓವರ್ ಮೊದಲ ಚೆಂಡು ತನ್ಮೂಲಕವಾಗಿ ಶ್ರೀಧರ ಹೊಡೆತಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಯಂತ್ರಣವನ್ನು ತಪ್ಪಿದ್ರು. ಇಲ್ಲಿ ನಿಯಮದ ಉಲ್ಲಂಘನೆ ಹೊಡೆತ. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 8ಕ್ಕೆ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ತಂಡ, ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇರುವಂತಹ ಕ್ಷೇತ್ರ ರಕ್ಷಣೆಯ ತಂಡ ಈಶಾನ್ ವಾರಿಯರ್ಸ್. 16 ತಂಡಗಳು ಭಾಗವಹಿಸ್ತಾ ಇರುವಂತಹ ಈ ಬಾರಿಯ ಪಂದ್ಯಾಕೂಟ ಇವತ್ತು ಮೊದಲ ದಿನ 8 ತಂಡಗಳು ಹೋರಾಟವನ್ನು ಮಾಡ್ತಾ ಇವೆ. ನಾಳೆ ಮತ್ತೆ 8 ತಂಡಗಳು ಇಲ್ಲಿ ಹೋರಾಟವನ್ನು ಮಾಡುತ್ತೆ. ಆ ನಿಟ್ಟಲ್ಲಿ ಮತ್ತೆ ಶರತ್
ಬಹಳಷ್ಟು ತಮ್ಮ ರೀತಿ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಕ್ಷೇತ್ರರಕ್ಷಣೆ ಇವಾಗ ವೈಫಲ್ಯವನ್ನು ಕಂಡ್ರು ಕೂಡ ಬ್ಯಾಕಪ್ ಕ್ಷೇತ್ರರಕ್ಷಣೆ ಕೈ ಹಿಡಿತಾ ಇದೆ. ಒಂದು ಹಂತದಲ್ಲಿ ಚುರುಕಿನ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತ ಈಶಾನ್ ವಾರಿಯರ್ಸಿನ ತಂಡ ಈ 40 ಗಜಗಳ ಪಂದ್ಯಾಟದಲ್ಲಿ ಈ ರೀತಿಯ ಒಂದು ಚುರುಕಿನ ಕ್ಷೇತ್ರರಕ್ಷಣೆ ಒಂದು ರೀತಿಯ ಯಶಸ್ಸನ್ನ ತಂಡಗಳಿಗೆ ನೀಡುತ್ತೆ. ಅದೇ ರೀತಿಯ ಒಂದು ಪ್ರಯತ್ನದ ಹಂತವನ್ನು ತೋರ್ಪಡಿಸ್ತಾ ಇದೆ. 2 ಓಟಗಳ ಸೇರ್ಪಡೆ, ತಂಡದ ಮೊತ್ತ 10. ವೈಡ್ ಬಾಲ್, ಎಕ್ಸ್ಟ್ರಾ ಓಟಗಳ ಸೇರ್ಪಡೆನ ಕಾಣ್ತಾ ಇದೆ. ಮತ್ತೆ ಶರತ 2ನೇ ಓವರ್ ಚಾಲ್ತಿಯಲ್ಲಿ. ಕಡಿಮೆ ಹಾಡ್ಗಾಗಿ ಬಲವಾಗಿರುವಂತಹ ಒಂದು ಅಪೀಲ್ ಅನ್ನ ಮಾಡಿದ್ದಾರೆ. ತನ್ಮೂಲಕ ಔಟ್ ಅನ್ನುವಂತ ಒಂದು ತೀರ್ಪು. ಮತ್ತೊಂದು ವಿಕೆಟ್ ಕೂಡ ಆಘಾತವರ ಕಾಣ್ತಾ ಇದೆ. ಕಡಿಮೆ ಹ್ಯಾಂಡ್ ರೂಪಲ್ಲಿ ಮತ್ತೊಂದು ವಿಕೆಟ್ ಆಘಾತವರ ಕಾಣ್ತಾ ಇರುವಂತಹ ಈ ಸಂದರ್ಭ ಇಲ್ಲಿ ಸೃಷ್ಟಿ ಕ್ರೀಡಸ್ ಬಿಚಾಡಿಯ ತಂಡ 2ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. ಈ ಕ್ರೀಡಾ ಋತುವಿನ ಬಹಳಷ್ಟು ದಾಖಲೆ ಪಂದ್ಯಾಕೂಟಗಳ ಮುಕ್ತಾಯದ ಬಳಿಕ ಮತ್ತೊಂದು ಪಂದ್ಯಾಕೂಟ ಇಲ್ಲಿ ಬಿಚಾಡಿ ಪರಿಸರವನ್ನು ಕಾಣ್ತಾ ಇದೆ. ಪಂದ್ಯಾಕೂಟ ನೇರ ಪ್ರಸಾರವನ್ನು ಮೊದಲ ಬಾರಿಗೆ ಮಾಡ್ತಾ ಇರುವಂತಹ ಪಾಂಚಜನ್ಯ ಲೈವ್ ನೆಟ್ ಅತ್ಯುತ್ತಮ ರೀತಿಯಾಗಿ ಯೂಟ್ಯೂಬ್ ನಲ್ಲಿ ಪಂದ್ಯಾಕೂಟವನ್ನು ಬಿತ್ತರಿಸ್ತಾ ಇದ್ದಾರೆ. ಮೊದಲ ಬಾರಿಗೆ ಈ ಕ್ಷೇತ್ರಕ್ಕೆ ಇಳಿತಾ ಇರುವಂತಹ ಪಾಂಚಜನ್ಯ ಲೈವ್ ನೆಟ್ಟಿನ ತಂಡ ಅತ್ಯುತ್ತಮ ರೀತಿಯ ಒಂದು ಕಾರ್ಯವನ್ನು ಕೂಡ ಇವಾಗ ಮೊದಲ ಹಂತದಲ್ಲಿ ಮಾಡ್ತಾ ಇದೆ. ಈ ಎಲ್ಲ ಹಂತವನ್ನು ಕಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಇಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ತಂಡ ಹೊಸ ಆಟಗಾರ ಸತೀಶ ಬಿಎಸ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಶರತ 4ನೆಯ ಚೆಂಡು ಪೂರ್ಣಾಂತರವಾಗಿ ಬಂದಿತ್ತು. ಮತ್ತೆ ಕ್ಷೇತ್ರರಕ್ಷಣೆ ವೈಫಲ್ಯ. ಸಂದೀಪ್ ಆಡಮ್ಸ್ ಅಲ್ಲಿ ಎಡವಿಕೆಯನ್ನು ಕಂಡ್ರು. ಇಲ್ಲಿ ಬೌಂಡರಿ 4 ಓಟಗಳು. ಲಾಸ್ಟು ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇವೆ. ಮತ್ತೊಂದು ಸ್ವೀಪ್ ಶಾಟ್ ಹೊಡೆತ ಕೇವಲ 1 ಓಟಕ್ಕೆ ಮಾತ್ರ ಅನುವನ್ನ ಮಾಡಿಕೊಟ್ರು. ಸ್ಟ್ರೈಕ್ ಅನ್ನ ರೊಟೇಟ್ ಮಾಡಿಕೊಂಡು ಆಟವನ್ನು ಆಡುವಂತ ಪ್ರಯತ್ನಕ್ಕೆ ಹೋಗ್ತಾ ಇರುವಂತ ಸತೀಶ ಇವಾಗಲೇ 2 ವಿಕೆಟ್ ಅನ್ನು ಕಳೆದುಕೊಂಡಿರ್ತಕ್ಕಂಥ ತಂಡ ಹುದ್ದರೆಯನ್ನು ಉಳಿಸಿಕೊಂಡು ಆಟವನ್ನು ಆಡುವಂತ ಎಲ್ಲ ಪ್ರಯತ್ನ ಕಿಳಿತಾ ಇದೆ. ಆ ನಿಟ್ಟಲ್ಲಿ ಅಂತಿಮ 1 ಚೆಂಡಿಗಾಗಿ ಶಾಟ್ ಹೊಡೆತವನ್ನು ದಾಖಲಿಸಿದ್ದಾರೆ. ಶಾಟ್ ಥರ್ಡ್ ಮ್ಯಾನ್ ಅಲ್ಲಿ ಕಿಶೋರ ಶತರಕ್ಷಣೆ ಮಾಡಿದ್ರು. ಮೊದಲ ಇನ್ನಿಂಗ್ಸಿನ 12 ಚೆಂಡುಗಳ ಆಟ ಮುಕ್ತಾಯ. ಇಲ್ಲಿ 17ಕ್ಕೆ 2. ಮೂರನೇ ಓವರ್ ಇಲ್ಲಿ ಆರಂಭವನ್ನ ಕಾಣ್ತಾ ಇದೆ. ಈ ಓವರ್ ಈ ಪಂದ್ಯಾಕೂಟದಲ್ಲಿ ಇವಾಗ ಪವರ್ ಸರ್ಚ್ ಓವರ್ ಆಗಿ ಮಾರ್ಪಡ್ತಾ ಇದೆ. ಬೌಲರ್ ಸಂದೀಪ ಬಹಳಷ್ಟೊಂದು ಅನುಭವಿ ಆಟಗಾರ ಕೂಡ ಬಹಳಷ್ಟು ಸಮಯಗಳ ಬಳಿಕ ಮತ್ತೆ ಈ ರೀತಿಯ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಪವರ್ ಸರ್ಚ್ ಓವರ್ ಆರಂಭ. ಲೆಗ್ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ಉಮೇಶ ಮಿಡ್ ವಿಕೆಟ್ ಅಲ್ಲಿ 6 ಓಟವನ್ನು ದಾಖಲಿಸಿದ್ದಾರೆ.
ಒಂದು ಹಂತಲ್ಲಿದು 40 ಗಳ ಪಂದ್ಯಾಕೂಟ. ಆಟಗಾರರಿಗೆ ಸಿಕ್ಸರ್ ಬಾರಿಸುವಂತ ಒಂದು ಅನುಭವದ ಈ ಆಟ. ಈ ರೀತಿಯ ಬದಲಾವಣೆಗಳನ್ನ ಕಾಣ್ತಾ ಇರುವಂತ 40 ಗಳ ಪಂದ್ಯಾಕೂಟ ಹೊಸತನಗಳನ್ನು ಮೈಗೂಡಿಸಿಕೊಂಡು ಮುಂದುವರಿಕೆನ ಕಾಣ್ತಾ ಇದೆ. ಮತ್ತೆ ಸಂದೀಪ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಕೇವಲ 1 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಪವರ್ ಸರ್ಜ್ ಓವರಿನ 2 ಚೆಂಡುಗಳ ಆಟ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 24 ಓಟಗಳು. ಮೂರನೆಯ ಚೆಂಡು ಶಾರ್ಟ್ ಪ್ರೈಸಿಂಗ್ ಆಗಿತ್ತು. ಕೇವಲ 1 ಓಟಕ್ಕೆ ಅನುವಾನ ಮಾಡಿಕೊಟ್ರು. ಆಡಮ್ ಶೈಲಿಯಲ್ಲಿ ಎಸೆತಗಾರಿಕೆಯನ್ನು ಮಾಡಬಲ್ಲಂತ ಸಂದೀಪ ಇಲ್ಲಿ 3 ಚೆಂಡುಗಳಲ್ಲಿ ಇವಾಗ 8 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರರಕ್ಷಣೆ ವೈಫಲ್ಯ. ಇಲ್ಲಿ ಮತ್ತೊಂದು 6 ಓಟಗಳು. ಹತ್ತು ಮಂದಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ರು ಕೂಡ ಅವರ ನಡುವೆಯಲ್ಲಿ ಈ ರೀತಿಯ ಒಂದು ಹೊಡೆತಗಳನ್ನು ದಾಖಲಿಸ್ತಾ ಇರುವಂತಹ ಉಮೇಶ ತಂಡಕ್ಕಾಗಿ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಿದ್ದಾರೆ. ಕಿಶೋರ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತಹ ಕ್ಷೇತ್ರರಕ್ಷಕ ಒಂದು ಓಟವನ್ನು ಪೂರೈಸಿಕೊಳ್ತಾ ಇರುವಂತಹ ತಂಡ ಮೊತ್ತ ಕೊಡುವಾಗ 32 ಈ ಓವರಿನ ಸಂಪೂರ್ಣದಾಯಕವಾಗಿರುವಂತಹ ಲಾಭವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಅಕ್ರಾಸ್ ಲೈನ್ ಹೊಡೆತ. ಅರುಣ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಸ್ಕ್ವೇರ್ ಲೆಗ್ ಅಲ್ಲಿ 1 ಓಟಗಳ ಸೇರ್ಪಡೆ. ಮೊದಲ ಇನ್ನಿಂಗ್ಸಿನ 18 ಚೆಂಡುಗಳ ಆಟ ಮುಕ್ತಾಯ. ತಂಡದ ಮೊತ್ತ 33-2. ಪವರ್ ಸರ್ಜ್ ಓವರ್ ಅಲ್ಲಿ 16 ಓಟಗಳಿಗೆ ಅವಕಾಶವನ್ನ ಸಂದೀಪ ಮಾಡಿಕೊಟ್ರು. ಯುವ ಆಟಗಾರರ ತಂಡದ ಜೊತೆಗೆ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅತಿ ಹೆಚ್ಚಿನ ಪ್ರಶಸ್ತಿಗಳನ್ನು ಜಯಿಸಿರುವಂತಹ ತಂಡಗಳು. ಈ ಕ್ರೀಡಾ ಋತುವಿನಲ್ಲಿ ಸತತವಾಗಿ ಪ್ರಶಸ್ತಿಗಳನ್ನು ಈ ಮಾದರಿಯ ಪಂದ್ಯಾಕೂಟ ಜಯಿಸ್ತಾ ಇರುವಂತಹ ತಂಡ ಶೆಟ್ಟಿ ಅಂಪೈರ್ ಕೂಡ ನಾಳೆ ಇಲ್ಲಿ ಪಂದ್ಯಾಕೂಟವನ್ನು ಆಡುತ್ತೆ. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಮುಖಾಂತರವಾಗಿ ಪಾಂಚಜನ್ಯ ತಂಡ ಕೂಡ ಇಲ್ಲಿ ಪಂದ್ಯಾಕೂಟವನ್ನು ಆಡಲಿಕ್ಕಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ದಿಲೀಪನ ವೈಫಲ್ಯದಾಯಕವಾಗಿರುವಂತಹ ಕ್ಷೇತ್ರರಕ್ಷಣೆ. ಇಲ್ಲಿ ಮತ್ತೆ 4 ಓಟಗಳ ಸೇರ್ಪಡೆ ಕೂಡ. ಮತ್ತೆ ಶರತ ಎರಡನೆಯ ಚೆಂಡು ನೆಟ್ಟನೆಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೊಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 38 ಓಟಗಳು. ಮೊದಲ ವಿಕೆಟ್ ಹಂತದಲ್ಲಿ ಮೊದಲ 2 ವಿಕೆಟ್ ಅನ್ನು ಕಳೆದುಕೊಂಡ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಅನ್ನು ಮುಂದುವರಿಸ್ತಾ ಇರುವಂತಹ 2 ಮಂದಿ ಆಟಗಾರರು. ಶಾಟ್ ಹೊಡೆತವನ್ನು ಮತ್ತೆ ದಾಖಲಿಸಿದ್ರು. ದಿಲೀಪ ಪಾಯಿಂಟ್ಸ್ ಅಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ಕೇವಲ 1 ಓಟಗಳು ಬರ್ತಾ ಇವೆ. ತನ್ನ ಮೊತ್ತ ಕೊಡುವಾಗ 39. 4ನೇ ಓವರ್ ಚಾಲ್ತಿಯಲ್ಲಿ. ಅಲ್ಲಿ ಕಳೆದ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಚವನ್ ಭಂಡಾರಿ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಿ. ರಿಯಲ್ ಫೈಟರ್ಸ್ ಅಜಯ್ ಕೊಂಜಿಗುಡಿ ಆಟಗಾರ ಚವನ್ ಭಂಡಾರಿ ಕಳೆದ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪ್ರಮುಖ ವೇದಿಕೆಯಲ್ಲಿ ಪಡ್ಕೊಂಡು ಹೋಗಬೇಕು. ಚವನ್ ಭಂಡಾರಿ ಬನ್ನಿ. ನಗೆತವನ್ನ ಕಾಣ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಡಾಟ್ ಬಾಲ್ ಸೇರ್ಪಡೆ. ಬಹಳಷ್ಟೊಂದು ಉತ್ತಮ ರೀತಿಯ ಸಂಯೋಜನೆಯನ್ನು ಕಾಣ್ತಾ ಇರುವಂತಹ ಈ ಪಂದ್ಯಾಕೂಟ
ಅವಿಘ್ನ ಷಷ್ಠಿ ಟ್ರೋಫಿಗಾಗಿ ನಡೀತಾ ಇದೆ. ಈ ಬಾರಿ ಉಮೇಶನ ಹೊಡೆತ ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಮತ್ತೆ ಓಟುಗಳ ಪೂರೈಕೆಯನ್ನು ಕಾಣ್ತಾ ಇರುವಂತಹ ತಂಡ. ಇಲ್ಲಿ 4ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 41 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. ಎರಡು ಪ್ರಮುಖ ಡಗೌಟ್ಗಳು, ಒಂದೆಡೆ ಕೋಟೇಶ್ವರ ಸ್ಪೋರ್ಟ್ಸ್, ಇನ್ನೊಂದೆಡೆ ಬ್ಯಾಟ್ಸೋನ್ ಹೆಮ್ಮಾಡಿ. 4 ಓವರ್ಗಳ ಮುಕ್ತಾಯದ ಬಳಿಕ 2 ನಿಮಿಷದ ಒಂದು ವಿರಾಮ ಇರುತ್ತೆ. ಆ ನಿಟ್ಟಲ್ಲಿ ಇನ್ನು ಕೂಡ ಮೊದಲ ಇನ್ನಿಂಗ್ಸಿನ 24 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಸಿಎಫ್ಸಿ BAK 11 ಸ್ಟಾರ್ ಮತ್ತು ಅಪೂರ್ವ ಚಾಲೆಂಜ್. ಮೊದಲ ಇನ್ನಿಂಗ್ಸ್ ಆದ ಬಳಿಕ ಟಾಸ್ ಪ್ರಕ್ರಿಯೆಗೆ ಬರಬೇಕು. ಮೊದಲ ಹಂತದ ಕರೆಯನ್ನು ನೀಡ್ತಾ ಇದ್ದಾವೆ ಸಿಎಫ್ಸಿ BAK 11 ಸ್ಟಾರ್ ಬಾರ್ಕೂರು ಬ್ರಹ್ಮಾವರ ಮತ್ತು ಅಪೂರ್ವ ಚಾಲೆಂಜ್. ದಿನದ 8ನೆಯ ಪಂದ್ಯವನ್ನು ಆಡುತ್ತೆ. ಕಿಶೋರ 5ನೇ ಓವರ್ಗಾಗಿ. ಐದನೇ ಓವರ್ ಮೊದಲ ಚೆಂಡು ಮತ್ತೆ ಓಟವನ್ನು ಪೂರೈಸಿಕೊಳ್ತಾ ಇರುವಂತಹ ಉಮೇಶ. ಈ ಮಾದರಿಯ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ. ಕೆಲವೊಂದು ಏರಿಯಾ ವೈಸ್ ಪಂದ್ಯಾಟವನ್ನು ಗೆಳೆಯರುಗಳ ಬೀಜಾಡಿಗೆ ಯಶಸ್ಸುದಾಯಕವಾಗಿ ಆಡಿರುವಂತಹ ಆಟಗಾರ ಕೂಡ ಉಮೇಶ. ಓಟಗಳು ಬರ್ತಾ ಇವೆ. ಮೊತ್ತ ಕೂಡ ಇವಾಗ 43 ಓಟಗಳು. ಮೂರನೆಯ ಚೆಂಡು ತನ್ಮೂಲಕ ಉಮೇಶನ ರಿವರ್ಸ್ ಶಾಟ್. ಇವಾಗ ಇಲ್ಲಿ 3ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಸೃಷ್ಟಿ ಕ್ರಿಕೆಟರ್ಸ್ ಬಿಜಾಡಿಯ ತಂಡ. ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ ಮಂಜುನಾಥ್. ಬಹಳಷ್ಟು ಮಂದಿ ಯುವ ಆಟಗಾರ ಆಡ್ತಾ ಇರುವಂತಹ ತಂಡ ಸೃಷ್ಟಿ ಕ್ರಿಕೆಟರ್ಸ್ ಬಿಚಾಡಿ. ಇಲ್ಲಿ ಮಂಜುನಾಥ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಗುಣಾಂತರವಾಗಿ ಬಂದಿರುವಂತಹ ಚೆಂಡು ನೆಟ್ಟನೇರ ಹೊಡೆತ. ಇಲ್ಲಿ ಓಟಗಳ ಸೇರ್ಪಡೆ. ತಡ ಮೊತ್ತ ಇವಾಗ 44. 5ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಎಸೆತಗಳು ಬಾಕಿ ಇವೆ. ಈ ಓವರ್ ಅಲ್ಲಿ ಯುವ ಎಸೆತಗಾರ ಕಿಶೋರ ಲಯಬದ್ಧದಾಯಕವಾಗಿ ಇಲ್ಲಿ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ಓಟಗಳಿಗೆ ಅನುವನ್ನು ಮಾಡಿಕೊಟ್ರು. 45. ಕೊನೆಯ ಚೆಂಡು ಅಂತಿಮ ಎಸೆತ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ. ಕೇವಲ 1 ಓಟಗಳು ಬರ್ತಾ ಇವೆ. ಬಹಳಷ್ಟೊಂದು ಯಶಸ್ಸಿನ ಓವರ್ ಅನ್ನು ಮುಗಿಸ್ತಾ ಇರುವಂತಹ ಕಿಶೋರ 5 ಓವರ್ಗಳ ಮುಕ್ತಾಯದ ಬಳಿಕ 46 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. ಇಲ್ಲಿ 6ನೇ ಓವರ್ ಆರಂಭವನ್ನ ಕಾಣುತ್ತೆ. ಇದು ಪವರ್ ಬ್ಲಾಸ್ಟ್ ಓವರ್. 8 ಮಂದಿ ಕ್ಷೇತ್ರರಕ್ಷಕರು ಅಂಕಣದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾರೆ. ಮಿಡ್ ಆಫ್ ಮತ್ತು ಮಿಡ್ ಆನ್ ವಿಭಾಗದ ಕ್ಷೇತ್ರರಕ್ಷಕ ಈ ನಿರ್ಬಂಧಿತ ವಲಯದ ಒಳ್ಳೆ ಕಡೆ ಕ್ಷೇತ್ರರಕ್ಷಣೆ ಮಾಡಲಿಕ್ಕಿದ್ದಾರೆ. ಈ ರೀತಿಯ ಹೊಸ ನಿಯಮಗಳನ್ನು ಅಳವಡಿಸಿಕೊಂಡು ಇಲ್ಲಿ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅರುಣ್ 6ನೇ ಓವರ್ಗಾಗಿ.
6ನೇ ಓವರ್ ಮೊದಲ ಚೆಂಡು ತನ್ಮೂಲಕವಾಗಿ ಕಾಟ್ ಬಿಹೈಂಡ್ ಸ್ಟಾಪ್ ಔಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ವೇಗದ ಚೆಂಡು ದಾಂಡಿನ ಅಂಚನ್ನು ಸವರಿಕೊಂಡು ವಿಕೆಟ್ ಕೀಪರ್ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ತಿರುವಿನ ಎಸೆತ ಕೂಡ ಆ ನಿಟ್ಟಲ್ಲಿ ಇವಾಗ 4ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ತಂಡ ಸೃಷ್ಟಿ ಕ್ರಿಕೆಟರ್ಸ್ ಬಿಜಾಡಿಯ ತಂಡ. ಓಟಗಳಿಗೆ ಕಡಿವಾಣವನ್ನು ಹಾಕುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ ಇಶಾನ್ ವಾರಿಯರ್ಸ್. ಇಲ್ಲಿ ಹೊಸ ಆಟಗಾರ ಧನುಷ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಎರಡನೆಯ ಚೆಂಡು ಮತ್ತೆ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ತನ್ಮೂಲಕವಾಗಿ ಇಲ್ಲಿ ರನ್ಔಟ್. ಅಂತಿಮ ಹಂತ ಚುರುಕಿನ ಕ್ಷೇತ್ರರಕ್ಷಣೆಯನ್ನು ಷರತ್ ಮಾಡಿದ್ರು. ಓಟವನ್ನು ಪೂರೈಸುವಂತ ಒಂದು ಹಂತ ಇಲ್ಲಿ ಆಟಗಾರರು ರನ್ಔಟ್ ಆದ್ರು. ಶ್ರೇಯಸ್ ಮೂರನೆಯ ಚೆಂಡು ಸ್ವೀಪ್ ಶಾಟ್ ಹೊಡೆತವರು ದಾಖಲಿಸುವಂತ ಪ್ರಯತ್ನ. ನೇರ ಗುರಿ ಗೋಟಕ್ಕೆ ತಗಲ್ತಾ ಇಲ್ಲ. ಒಂದು ಓಟವನ್ನು ಸುರಕ್ಷಿತವಾಗಿ ಪೂರೈಸ್ತಾ ಇರುವಂತ ಆಟಗಾರರು. ಇಲ್ಲಿ ತಂಡದ ಮೊತ್ತ 47 ಓಟಗಳು. 47. 4ನೇ ಬಾರಿ ಅರುಣ ಶಾಟ್ ಆಗಿರುವಂತ ಚೆಂಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಿಲೀಪ ಕೊನೆಯ ಹಂತ ಚೆಂಡನ್ನು ಅಡ್ಡಾಯಿಸಿದ್ದಾರೆ. 48 ಓಟವನ್ನು ದಾಖಲಿಸ್ತಾ ಇದೆ. ಲಾಸ್ಟು ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ನಿರೀಕ್ಷೆಯ ಹೊಡೆತಗಳು ಬರ್ತಾ ಇಲ್ಲ. ಸತೀಶ ಒಂದು ಓಟವನ್ನು ಪೂರೈಸಿಕೊಂಡ್ರು. ಅಂತಿಮ ಒಂದು ಚೆಂಡು 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಎರಡೂ ತಂಡಗಳು ರೆಡಿ ಇರಬೇಕು. ಈ ಬಾರಿ ಶ್ರೇಯಸ್ ಹೊಡೆತ ತನ್ಮೂಲಕವಾಗಿ 6ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ ಇವಾಗ 49 ಓಟವನ್ನು ದಾಖಲಿಸ್ತಾ ಇರುವಂತ ಸೃಷ್ಟಿ ಕ್ರಿಕೆಟರ್ಸ್ ಬಿಚಾಡಿ ಇನ್ನಿಂಗ್ಸ್ ನಲ್ಲಿ ಇವಾಗ ಅಂತಿಮ ಹಂತದಲ್ಲಿ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಏಳನೇ ಓವರ್ಗಾಗಿ ಕಿಶೋರ ಮತ್ತೆ ಪರಿಚಯವನ್ನ ಮಾಡ್ತಾ ಇರುವಂತಹ ಇಶಾನ್ ವಾರಿಯರ್ಸಿನ ತಂಡ 5ನೇ ಓವರಲ್ಲಿ ಒಂದು ರೀತಿಯ ನಿಯಂತ್ರಣವನ್ನು ಓಟಗಳ ಮೇಲೆ ನೀಡಿರ್ತಕ್ಕಂಥ ಬೌಲರ್ ಇಲ್ಲಿ 7ನೇ ಓವರ್ಗಾಗಿ ಬರ್ತಾ ಇದ್ದಾರೆ. 7ನೇ ಓವರ್ ಮೊದಲ ಚೆಂಡು ಒಂದು ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಪ್ರತಿಯೊಂದು ಹಂತಲ್ಲೂ ಕೂಡ ಸತೀಶ ಒಂಟಿ ಓಟವನ್ನು ದಾಖಲಿಸಿಕೊಂಡು ಆಟವನ್ನು ಆಡ್ತಾ ಇರುವಂತಹ ಆಟಗಾರ. ಅದನ್ನು ಆವರಿಸಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಚೆಂಡಿನ ಲಯವನ್ನು ಗಮನಿಸಿಕೊಳ್ತಾ ಇಲ್ಲ. ಈ ರೀತಿ ಆಟ ಇವಾಗ ಆಟಗಾರರಿಗೆ ಕೈ ಕೊಡ್ತಾ ಇದೆ. ವಿಶಿಷ್ಟ ಶೈಲಿಯ ಹೊಡೆತಗಳನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಶ್ರೇಯಸ್ ಮಾಡಿದ್ರು. ಕಿಶೋರ 3ನೆಯ ಚೆಂಡಿಗಾಗಿ ಈ ಬಾರಿ ವೆರೋಸಿನ ಹೊಡೆತವನ್ನು ದಾಖಲಿಸಿದ್ದಾರೆ. ತನ್ಮೂಲಕವಾಗಿ ಇವಾಗ ನಿಯಮದ ಉಲ್ಲಂಘನೆ ಹೊಡೆತವನ್ನು ದಾಖಲಿಸ್ತಾ ಇರುವಂತಹ ಶ್ರೇಯಸ್ ಇಲ್ಲಿ ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ.
ಸುಮಂತ ಅಂಕಣಕ್ಕೆ ಬರ್ತಾ ಇರುವಂತಹ ಹೊಸ ಆಟಗಾರ ಮತ್ತೆ ಕಿಶೋರ ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಅಂತಿಮ ಹಂತದ 2 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಉಳಿತಾ ಇವೆ. ಕೇವಲ 1 ಓಟಗಳಿಗೆ ಈ ಓವರ್ನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಬೌಲರ್ ಕಿಶೋರ. 5ನೆಯ ಚೆಂಡು ನೆಟ್ಟನೇರ ಹೊಡೆತವನ್ನು ದಾಖಲಿಸಿದ್ರು ಕೂಡ ಸ್ವತಃ ಬೌಲರ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಆ ನಿಟ್ಟಲ್ಲಿ ಇವಾಗ ಅಂತಿಮ ಚೆಂಡು, ಕೊನೆಯ ಬಾರಿ ಡಾಟ್ ಬಾಲ್ ಮುಂದುವರಿಕೆನ ಕಾಣ್ತಾ ಇದೆ. 7ನೇ ಓವರ್ ಕೂಡ ಮುಕ್ತಾಯ. 51 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. ಇಲ್ಲಿ ಇನ್ನಿಂಗ್ಸಿನ ಅಂತಿಮ ಹಂತದ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಪಂದ್ಯಾಕೂಟವನ್ನು ವೀಕ್ಷಿಸುವಂತ ಪ್ರೇಕ್ಷಕರಿಗೆ ಗ್ಯಾಲರಿಯ ವ್ಯವಸ್ಥೆ, ಬಹಳಷ್ಟು ದಾಖಲಾದಾಯಕವಾಗಿರುವಂತಹ ಒಂದು ಅಂಕಣದ ನಿರ್ಮಾಣ, ಪ್ರತಿಯೊಂದು ಹಂತಲೂ ಕೂಡ ಆಟವನ್ನು ಆಡುವಂತ ಆಟಗಾರರಿಗೆ ಕೆಲವೊಂದು ರೀತಿಯ ಅನುಭವದ ಜೊತೆಗೆ ಕೆಲವೊಂದು ರೀತಿಯ ಅವಕಾಶಗಳನ್ನು ಕೂಡ ಕಲ್ಪಿಸಿಕೊಟ್ಟು ಇಲ್ಲಿ ಪಂದ್ಯಾಕೂಟವನ್ನು ಆಯೋಜಿಸಲಾಗ್ತಾ ಇದೆ. ಸಂದೀಪ ಆಡಮ್ಸ್ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಡಾಟ್ ಬಾಲ್ ಸೇರ್ಪಡೆ. ವೈಡ್ ಲೈನ್ ಚೆಕಿಂಗ್ ಆಗಿ ಇವಾಗ ತೃತೀಯ ನೇತೃತ್ವದ ಕಡೆಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ಪಂದ್ಯಾಕೂಟದ ಪಾರ್ಕಿಂಗ್ ವ್ಯವಸ್ಥೆಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರುವಂತಹ ಶ್ರೀಧರ್ ಬಿಳಿಯಾರ್ ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರಿಕೊಂಡು ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಶ್ರೀಧರ್ ಬಿಳಿಯಾರ್ ನಮ್ಮ ಈ ಪಂದ್ಯಾಕೂಟಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗೆ ಜಾಗವನ್ನು ಕಲ್ಪಿಸಿಕೊಟ್ಟವರು, ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಗುಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೆರಡನೇ ಬಾರಿ ಸಂದೀಪ ಎಸೆದಿರುವಂತ ಚೆಂಡು ಮತ್ತೆ ಕ್ಷೇತ್ರರಕ್ಷಣೆ ಮಾಡಿದ್ರು. ಮಿಡ್ ಆಫ್ ಅಲ್ಲಿ ಈ ರೀತಿಯ ಕ್ಷೇತ್ರರಕ್ಷಣೆ ನಡೀತಾ ಇದೆ. 1 ಓಟಗಳ ಸೇರ್ಪಡೆ. ಈಶಾನ್ ವಾರಿಯರ್ಸ್ ಆರಂಭಿಕ ಹಂತದಲ್ಲಿ ಓಟಗಳನ್ನು ಬಿಟ್ಟುಕೊಟ್ಟರು ಕೂಡ ಬಳಿಕ ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಕಡಿವಾಣವನ್ನು ಹಾಕಿರುವಂತಹ ತಂಡ. ತನ್ಮೂಲಕ ಸಂದೀಪನ ಈ ಎಸೆತ ಯಾರ್ಕರ್ ಆಗಿತ್ತು. ಸತೀಶ ಕ್ಲೀನ್ ಬೌಲ್. ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮಿಥುನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ನಾಲ್ಕನೆಯ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. ಸಂದೀಪ ಅಂತಿಮ ಹಂತದ ಓವರ್ಸ್ ಗಳಲ್ಲಿ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಈ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ನಿತೀಶ ಸ್ಟ್ರೈಕರ್ ಅಲ್ಲಿ. ಐದನೆಯ ಚೆಂಡು ಮತ್ತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ತನ್ಮೂಲಕವಾಗಿ ಕಾಟ್ ಬಿಹೈಂಡ್. ಅಂತಿಮ ಹಂತ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ತಂಡ ಸೃಷ್ಟಿ ಕ್ರಿಕೆಟರ್ಸ್ ಬಿಜಾಡಿ.
ಸರ್ವ ಪತನವನ್ನ ಕಾಣ್ತಾ ಇರುವಂತಹ ಸೃಷ್ಟಿಕೆಗಳ ಸ್ಪೇಚಾಡಿಯ ತಂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಕೊನೆಯ ಘಟ್ಟದಲ್ಲಿ ಮಾಡಿರುವಂತಹ ಈಶಾನ್ ವಾರಿಯರ್ಸ್ ಅತ್ಯುತ್ತಮ ರೀತಿಯಾಗಿ ಆ ತಂಡದ ಬೌಲರ್ಸ್ ಗಳಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಇಲ್ಲಿ 52 ಓಟವನ್ನು ದಾಖಲಿಸಿ 53ರ ಒಂದು ಟಾರ್ಗೆಟ್ ಅನ್ನು ಬಿಟ್ಟು ಕೊಡ್ತಾ ಇದೆ. ಹೊಸ ವಿನ್ಯಾಸದ ದೀಪಾಲಂಕಾರಗಳು ಇವಾಗ ಇಲ್ಲಿ ಆಕರ್ಷಕದಾಯಕವಾಗಿ ಮೈದಾನಕ್ಕೆ ಆವರಿಸಿಕೊಳ್ತಾ ಇದೆ. ಇದು ಈ ಬಾರಿಯ ಅವಿಘ್ನ ಸೃಷ್ಟಿ ಟ್ರೋಫಿ ಹೊಸ ದಾಖಲೆಯನ್ನು ನಿರ್ಮಿಸ್ತಾ ಇರುವಂತಹ ಪಂದ್ಯಾಕೂಟ. ಐವತ್ತ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತಹ ತಂಡ ಇಲ್ಲಿ ಚೇಸಿಂಗ್ ಸಮೀಕರಣ ಆರಂಭವನ್ನು ಕಾಣುತ್ತೆ. ಆ ಹಂತದಲ್ಲಿ ಮತ್ತೆ ಇಲ್ಲಿ ವೀಕ್ಷಕರಲ್ಲಿ ಬದಲಾವಣೆ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಮುಂದಿನ ಪಂದ್ಯಾಟವನ್ನು ಆಡುವಂತಹ ಎರಡು ತಂಡಗಳಿಗೆ ಟಾಸ್ಗೆ ಕೊನೆಯ ಕರೆ ಇರ್ತದೆ. ಅಪೂರ್ವ ಚಾಲೆಂಜ್ ವರ್ಸಸ್ BAK CFC 11 ಸ್ಟಾರ್ ಬ್ರಹ್ಮಾವರ. ಎರಡು ತಂಡಗಳಿಗೆ ಕೂಡ ಮುಂದಿನ ಪಂದ್ಯದ ಟಾಸ್ಗೆ ನಿಮಗೆ ಇದು ಸಂಘಟಕರ ಕಡೆಯಿಂದ ಲಾಸ್ಟ್ ಕಾಲ್ ಇರ್ತದೆ. ತಕ್ಷಣವೇ ಟಾಸ್ಗೆ ಬರಬೇಕು. ಅಂಗಡ ಒಳಭಾಗದಲ್ಲಿ ಬಿಜಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ವೆರ್ಸನ್ ಆಶ್ಚರ್ಯ ನಡೀತಾ ಇರುವಂತಹ ಪರಿಮಿತ ಓವರ್ಗಳ ಹಗಲು ರಾತ್ರಿ ಕರ್ನಾಟಕ ರಾಜ್ಯ ಮಟ್ಟದ 40 ಗಜಗಳ ಕ್ರಿಕೆಟ್ ಪಂದ್ಯಕೂಟ. ಲಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಸವಿನ ನೆನಪಿನಲ್ಲಿ ಅವಿಘ್ನ ಸೃಷ್ಟಿ ಟ್ರೋಫಿ ಸಾಗ್ತಾ ಇದೆ. ಈ ತನ್ಮಧ್ಯೆ ಮೊದಲ ಚೆಂಡು ತಡವಾದ ಭಾಗದಲ್ಲಿ ಮೊದಲ ಓಟದ ಸೇರ್ಪಡೆಯೂ ಕೂಡ ನೋಡಿ. ಮಹಿಳಾ ಪ್ರೇಕ್ಷಕರು ಬಂದಿದ್ದ ಪಕ್ಷ ಇನ್ಫೋಡೆಸ್ ಟೆಕ್ನಾಲಜೀಸ್ ಒಂದು VIP ಗ್ಯಾಲರಿ ಇರ್ತದೆ, ಅಲ್ಲಿ ಮಹಿಳಾ ಪ್ರೇಕ್ಷಕರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮವರು ಕೂಡ ಈ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ಫೋಡೆಸ್ ಟೆಕ್ನಾಲಜೀಸ್ನ VIP ಗ್ಯಾಲರಿ ಏನಿರ್ತದೆ ಅದನ್ನ ಮಹಿಳಾ ಪ್ರೇಕ್ಷಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅಂಗಡ ಒಳಭಾಗದಲ್ಲಿ ವಾಲಿಸನ ಮೊತ್ತ 2 ಓಟಗಳು. ದಿಲೀಪ ಮತ್ತು ಶರತ್ ಮೊದಲ ಹಂತದ ದಾಂಡಿಗರ ಅಂಗದ ಒಳಭಾಗವನ್ನು ಕಾಣ್ತಾ ಇದ್ದಾರೆ. ಟಾರ್ಗೆಟ್ 54. ಈ ತನ್ಮಧ್ಯೆ ಬಹಳ ಸಮರ್ಥ ಹೊಡೆತ ನೀಡಲಾಗಿದ್ದಲ್ಲಿ ಮೊದಲ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಂಡು ಶರತ್ ಬಹುಶಃ ಇದು ದಿಲೀಪನ ಮುಖೇನ ಓಟ ದಾಖಲಾಗ್ತಾ ಇದೆ. ಈಶಾನ್ ವಾರಿಯರ್ಸ್ ತಂಡ ಸ್ಥಳೀಯ ತಂಡವಾಗಿ ಸರಸ್ಸಿ ಆಟವನ್ನು ಆಡ್ತಾ ಇದೆ. ಈ ತನ್ಮಧ್ಯೆ ಉತ್ತಮ ಹೊಡೆತ ಔಟ್ರೇಜ್ ಅಂತ ಚೆಂಡು ಮತ್ತೊಮ್ಮೆ ತಡಮಾನ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಶರತ್ ಖಾತೆಗೆ. 54 ಓಟವನ್ನು ಪೇರಿಸಬೇಕಾದಂತ ಒಂದು ತಂಡ ಮೊದಲ ಹಂತದಲ್ಲಿ 53 ಟಾರ್ಗೆಟ್ ಇರುತ್ತೆ. ತನ್ನ ಮೊತ್ತ 4ಕ್ಕೆ ನೋ ಲಾಸ್.
ಒಂದು ಸುಲಭ ಗುರಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ಕೂಡ ಇಶಾನ್ ಸೃಷ್ಟಿಯ ವಿರುದ್ಧವಾಗಿ ಆಡ್ತಾ ಇದೆ. ಈ ತಂಡದ ಉತ್ತಮ ರೀತಿಯ ಹೊಡೆತ, ಕ್ರಾಸ್ ಲೈನ್ ಶಾಟಿ ಮಾಡಿ ಫೈನಲ್ ಭಾಗದಲ್ಲಿ ದಿಲೀಪನ ಮುಖೇನ ಮತ್ತೆ ಒಂದು ಓಟದ ಸೇರ್ಪಾಡ. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇದೆ ಗೆಳೆಯರ ಬಳಗ ಬೀಜಾಡಿ ಹಾಗೂ ಅಲೋಕ್ ಇವೆಂಟ್ಸ್ ಈ ಟೂರ್ನಮೆಂಟಿನ ಮುಖೇನವಾಗಿ. ಮತ್ತೆ ಶಾಟ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ಶರತ್ ಮುಖೇನ ಬಳಸುವಂತ ಹೊಡೆತ ತಂಡದ ಬೌಂಡ್ರಿ. ಇದಾದ ಬಳಿಕದ ಮುಂದಿನ ಪಂದ್ಯಾಟವನ್ನು ಆಡುವಂತಹ CFC BAK 11 ಸ್ಟಾರ್ ಅಪೂರ್ವ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ ಮತ್ತೊಂದು ಸುತ್ತಿನ ಕರೆಯನ್ನು ಕೊಡ್ತಾ ಇದ್ದೇವೆ. ಎರಡೂ ತಂಡದಲ್ಲಿ ಕೂಡ ಇಲ್ಲದಿದ್ದರೆ ಸಂಘಟಕರ ನಿರ್ಧಾರವೇ ಫೈನಲ್ ಆಗುತ್ತೆ, ಗಮನದಲ್ಲಿಟ್ಕೊಳ್ಳಿ. 8 ಓವರ್ಗಳ ಮ್ಯಾರಥಾನ್ ಇನ್ನಿಂಗ್ಸಿನ ಪಂದ್ಯಕೂಟ. ಇವತ್ತಿನದೆಲ್ಲ 10 ಪಂದ್ಯಾಟ ಇರ್ತದೆ, ನಾಳೆ ಕೂಡ ಅಷ್ಟೇ ಪಂದ್ಯಾಟಗಳು ಇರುತ್ತೆ. ಆದ್ರೆ ನಡುವಣ ಒಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಆ ನಿಟ್ಟಲ್ಲಿ ನಾಳೆ ಬೆಳಿಗ್ಗೆ ಬೇಗನೆ 9 ಗಂಟೆಗೆ ಸರಿಯಾಗಿ ಪಂದ್ಯಾಟಗಳು ಆರಂಭ ಆಗ್ತದೆ ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ. ತಲಾ ಮೊತ್ತ 9 ಓಟಗಳು. ಈ ತಂಡದ ಸತೀಶ್ ತಂಡ ಚೆಂಡು ಒಂದು ಬಾಸಾರ್ಥ ಹೊಡೆತ ಗಲ್ಲಿ ಭಾಗದಲ್ಲಿ ದಿಲೀಪನ ಮುಖ್ಯವಾಗಿ ಮತ್ತೆ ಬೌಂಡ್ರಿ. ಸೃಷ್ಟಿ ಲೋಕೇಶ್ ಬೌಲಿಂಗ್ ಅನ್ನು ಬಳಸಿದಂತ ಸತೀಶ್ BSC ಅಂತಲ್ಲಿ ಮೊದಲ ಚೆಂಡಲ್ಲೇ ಗಲ್ಲಿ ಭಾಗದಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ದಿಲೀಪ ಓಟವನ್ನು ಕಂಡುಕೊಂಡ್ರು. ಮತ್ತೆ ಉತ್ತಮ ರೀತಿಯ ಹೊಡೆತ ಮಿಡ್ಡಿಗಡೆ ಭಾಗದಲ್ಲಿ ಒಂದು ಓಟದ ಸೇರ್ಪಾಡ. 14ರ ಮೊತ್ತ. ಕೆಲವೊಂದು ಹೊಸ ನಿಯಮಗಳು ಈ ಟೂರ್ನಮೆಂಟಿನ ಮುಖಾಂತರ ಈ ಟೂರ್ನಮೆಂಟಿಗೋಸ್ಕರ ಅಳವಡಿಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೆ ಉತ್ತಮ ರೀತಿಯ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮೊದಲಾಗಿ ಒಂದು ಓಟ ಶರತ್ ಮುಖೇನ. ಬಹಳ ಸುತ್ತಮರಿತ ಆಟವನ್ನು ಆಡ್ತಾ ಇರುವಂತಹ ಇಶಾನ್. ಎರಡೂ ತಂಡಗಳಿಗೆ ಕೂಡ ಆಲ್ಮೋಸ್ಟ್ ಈ ಒಂದು ಪಂದ್ಯ ಡೂ ಆರ್ ಡೈ ಪಂದ್ಯಾಟವೇ ಆಗ್ತಾ ಇದೆ. ಮೊದಲ ಪಂದ್ಯಾಟ ಸೋಲಿನ ನಂತರ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ಮತ್ತೆ ಉತ್ತಮ ರೀತಿಯ ಹೊಡೆತ ಬಾಲ್ ಸ್ಪ್ಯಾಕ್ಟರ್ ಲಾಂಗ್ ಆಫ್ ನಡುವಣ ಕೊನೆ ಹಂತದಲ್ಲಿ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಸೃಷ್ಟಿ ಬೀಜಾಡಿ ಹುಡುಗರು ಮೊದಲ 4 ಓವರ್ಗಳವರೆಗೆ ಬಹಳ ಬಿರುಸಿನ ಆಟವನ್ನು ಆಡಿದ್ರು ಕೂಡ ಅದಾದ ಬಳಿಕ ಇಶಾನ್ ಮೇಲುಗೈಯನ್ನು ಕಂಡಿತ್ತು ಈ ಎರಡನೇ ಪಂದ್ಯಾಟದಲ್ಲಿ. ಮತ್ತು ಉತ್ತಮ ರೀತಿಯ ಹೊಡೆತ ಡಿಪಕ್ಷ ಗೌಡ್ಸ್ ಭಾಗದಲ್ಲಿ ಶರತ್ ಮುಖೇನ ಒಂದರ ಹೆಚ್ಚುವರಿಯ ಸೇರ್ಪಡ. ತಲಾ ಮೊತ್ತ 17 ಫಾರ್ ವಿದೌಟ್ ಲಾಸ್. ಮತ್ತೊಂದು ಉತ್ತಮ ರೀತಿಯ ಹೊಡೆತ ಸ್ಟಂಪ್ ಔಟ್ ಅನ್ನು ಮಾಡಿದ್ರು. ಡಿಪಿ ಭಾಗದಲ್ಲಿ ಒಂದರ ಹೆಚ್ಚುವರಿಯ ಸೇರ್ಪಡ. ದಿಲೀಪನ ಮುಖೇನವಾಗಿ ಓಟುಗಳು ಬರ್ತಾ ಇದೆ. ಇವಾಗ 18ಕ್ಕೆ ನೋ ಲಾಸ್. ಇನ್ನು 36 ಎಸೆತ, 35 ಓಟದ ಅವಶ್ಯಕತೆ. ಬೀಜಾಡಿ ಇವರ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮದ ಮೇಲುಗೈಯಲ್ಲಿ CFC BAK 11 ಸ್ಟಾರ್. ನಮ್ಮ ಜೊತೆ ಇವಾಗಲೇ ಬೀಜಾಡಿ ಗ್ರಾಮ ಪಂಚಾಯತಿನ ಸೇವೆಯಲ್ಲಿರೋರು ನಾರಾಯಣಣ್ಣನವರು ಆಗಮಿಸಿದ್ದಾರೆ. ನಾರಾಯಣ ಅವರು ಬೀಜಾಡಿ ಗ್ರಾಮ ಪಂಚಾಯತಿನ ಅಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇರೋರು. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಾರಾಯಣ್ ಬೀಜಾಡಿ ಅವರಿಗೆ. ಅಂಗಣ ಒಳಭಾಗದಲ್ಲಿ ಒಂದು ಹಂತದಲ್ಲಿ ಬಹುಶಃ ಈ ಓವರ್ ಪವರ್ ಸರ್ಚ್ ಓವರ್ ಇರ್ತದ. 10 ಮಂದಿ ಆಟಗಾರರು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾರೆ. ನಿತೀಶ್ ಬಂದ್ರು.
ಮೂರನೇ ಓವರ್ ಬಾರಿ ಚೆಂಡು ಬಾರಿ ಪವರ್ ಸಾರ್ಜಿ ಹಂತದಲ್ಲಿ ಫುಲ್ ಟಸ್ ಆಗಿ ಬಿದ್ದ ಚೆಂಡು ಚೆಂಡು ಡೀಪ್ ಪಿಡಿಗಡಿಸಿ ಮಾರಿ ಕೆಳಭಾಗದಲ್ಲಿ ಬೌಂಡ್ರಿ ಈ ತನ್ಮದ ಸಿಕ್ಸರ್ ಪವರ್ ಸರ್ಜನ ಪ್ರತಿಯೊಂದು ಬೌಂಡರಿ ಕೂಡ ಸಿಕ್ಸರ್ ಆಗಿ ಮಾರ್ಪಡುತ್ತೆ ಆ ನಿಟ್ಟಲ್ಲಿ 6 ಓಟಗಳ ಸೇರ್ಪಡೆಯೂ ಕೂಡ ದಿಲೀಪನ ಮುಖೇನ ಎರಡನೇ ಬಾರಿ ಮತ್ತೊಂದು ಉತ್ತಮ ರೀತಿಯ ಹೊಡೆತ ಬ್ಯಾಕ್ ಫುಟ್ ಅಲ್ಲಿ ಕೊನೆ ಹಂತದಲ್ಲಿ ಔಟ್ರೇಜ್ ಅಂತ ಚೆಂಡು ಥರ್ಡ್ ಬಾರಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ತಂಡದ ಮೊತ್ತ 25 ಓಟಗಳು 25 for no loss. ಮತ್ತೊಂದು ಉತ್ತಮ ರೀತಿಯ ಹೊಡೆತ ಇನ್ಸೈಡ್ ಔಟ್ ಆಗಿ ದೀಪಕ್ಷ ಕವರ್ಸತ್ತ ಶರತ್ ಓಟವನ್ನು ಪೂರೈಕೆ ಮಾಡಿಕೊಂಡು ಈಶಾನ್ಯ ಪರವಾಗಿ 26ಕ್ಕೆ ತಲುಪ್ತಾ ಇದೆ ತನ್ನ ಮೊತ್ತ 6ನೇ ಬಾರಿಗೆ ಬೀಜಾಡಿ ಗೆಳೆಯರ ಬಳಗ ಅವಿಘ್ನ ಸೃಷ್ಟಿ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಾ ಇದೆ ಬಹುಶಃ ಈ ಒಂದು ಹಂತ ರನ್ ಪಡ ಅವಕಾಶ ಇತ್ತು ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ವೇಟ್ ಮಾಡ್ತಾ ಇದ್ದೇವೆ ಈ ಹಿಂದಿನ 5 ಸಂದರ್ಭಗಳಲ್ಲಿ ಕೂಡ ಬೀಜಾಡಿ ಶಾಲಾ ಮೈದಾನದಲ್ಲಿ ಟೂರ್ನಮೆಂಟ್ ಸಂಯೋಜನೆ ಮಾಡಿದಂತ ಗೆಳೆಯರ ಬಳಗ ಅಲೋಕ್ ಇವೆಂಟ್ಸ್ನ ಜೊತೆಗಾಗಿ ಈ ಮೈದಾನದಲ್ಲಿ ಮೊದಲ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ ಡಿಶನ್ ಈಸ್ ಔಟ್ ಅನ್ನುವಂತ ಸೂಚನೆ ಮುಖ್ಯವಾಗಿ ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡ್ರು ಅಂಗದ ಒಳಭಾಗದಲ್ಲಿ ಈಶಾನ್ ನಾಳೆ ದಿನ ಸಂಜೆ 7 ಗಂಟೆಗೆ ಸರಿಯಾಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಕಿರಣ್ ಕುಮಾರ್ ಕೊಡ್ಗಿ ಅವರು ಅವರ ಘನಾಧ್ಯಕ್ಷತೆಯಲ್ಲಿ ಟೂರ್ನಮೆಂಟಿನ ಉದ್ಘಾಟನಾ ಕಾರ್ಯಕ್ರಮ ಆರಂಭ ಆಗುತ್ತೆ ಜೊತೆಗೆ ಟೂರ್ನಮೆಂಟಿನ ಉದ್ಘಾಟನೆಯನ್ನು ಮಾಡಿಕೊಡುವವರು ಸೃಷ್ಟಿ ಸಮೂಹ ಸಂಸ್ಥೆಗಳು ಬೆಂಗಳೂರಿನ ಪ್ರವರ್ತಕರು ಆಗಿರುವಂತಹ ಸೃಷ್ಟಿ ಲೋಕೇಶ್ ಅವರು ಟೂರ್ನಮೆಂಟಿನ ಉದ್ಘಾಟನೆಯನ್ನು ನಾಳೆ ಮಾಡಿಕೊಳ್ಳಲಿಕ್ಕಿದ್ದಾರೆ ನಾವು 5 ಬಾರಿ ಟೂರ್ನಮೆಂಟ್ ಅನ್ನ ಬೀಜಾಡಿ ಶಾಲಾ ಮೈದಾನದಲ್ಲಿ ನಡೆಸಿದ್ರು ಕೂಡ ಈ ವರ್ಷದ ಟೂರ್ನಮೆಂಟ್ ಅನ್ನ ಈ ಮೈದಾನದಲ್ಲಿ ನಡೆಸಬೇಕಿದ್ರೆ ಸಂಪೂರ್ಣವಾಗಿ ನಮಗೆ ಈ ಜಾಗದ ವ್ಯವಸ್ಥೆಯನ್ನ ಮಾಡಿಕೊಟ್ಟವರು ದಿನಕರ್ ಬಿ ಅವರು ಇವಾಗಲೇ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಆತ್ಮೀಯ ಸ್ವಾಗತವನ್ನ ಬಯಸ ಮುಖ್ಯ ವೇದಿಕೆ ಕಡೆ ಬರಬೇಕು ಅವ್ರನ್ನ ಬರಮಾಡಿಕೋಬೇಕು ಅನ್ನೋದಾಗಿ ಕೂಡ ನಮ್ಮ ಎಲ್ಲಾ ಸದಸ್ಯರುಗಳನ್ನ ಕೇಳಿಕೊಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇಂಥದೊಂದು ಇಂಪ್ಯಾಕ್ಟ್ ಸರಿ ಒಂದು ಅತಿ ದೊಡ್ಡ ಜಾಗ ಅದರ ಒಂದು ಭಾಗದಲ್ಲಿ ಟೂರ್ನಮೆಂಟ್ ನಡೆಸೋದಿದ್ರು ಕೂಡ ನಾವು ಕೇಳಿಕೊಂಡಾಗ ನಮಗೆ ಬಹಳಷ್ಟು ಮುತುವರ್ಜಿಯಿಂದ ನೀವು ಟೂರ್ನಮೆಂಟ್ ಮಾಡಿ ಅನ್ನೋದಾಗಿ ಅವಕಾಶವನ್ನು ಮಾಡಿಕೊಟ್ಟವರು ದಿನಕರ್ ಬಿ ಅವರು ಅವರ ವಿಶೇಷವಾಗಿರುವಂತಹ ಅಭಿನಂದನೆ ಕೃತಜ್ಞತೆಯನ್ನ ಸಮರ್ಪಿಸ ಗೆಳೆಯರ ಬಳಗ ಮತ್ತು ಅಲೋಕ್ ಇವೆಂಟ್ಸಿನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅವಿಘ್ನ ಸೃಷ್ಟಿ ಟ್ರೋಫಿ 2026ಕ್ಕಾಗಿ ಮತ್ತೆ ಪಂದ್ಯಾಟದ ಮುಂದುವರಿಕೆ ಇಂಪ್ಯಾಕ್ಟ್ ಪ್ಲೇಯರ್ ಎಂಟ್ರಿಯನ್ನು ಪಡ್ಕೊಂಡ್ರು ಶ್ರೇಯಸ್ ಕಾರ್ತಿಕ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು ಮೂರನೇ ಅವರ ಮೊದಲ ಹಂತದಲ್ಲಿ ಕವರ್ ಸುಮಾಗದಲ್ಲಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ ಬಹುಶಃ ಇದು 4ನೇ ಓವರ್ ಸ್ಕೋರ್ 29ಕ್ಕೆ 1 ಟಾರ್ಗೆಟ್ 53 ಈ ತನ್ಮದ ಬಹಳ ಸಮರ್ಥ ಹೊಡೆತ ದೀಪಕ್ ಕವರ್ ಸುಮಾಗದಲ್ಲಿ ಶರತ್ ಮುಖ್ಯವಾಗಿ ಈಶಾನ್ಗೆ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ ಮಾಡಿ
ಕರ್ನಾಟಕ ರಾಜ್ಯದ 16 ಬಲಿಷ್ಠ ತಂಡಗಳು ಈ ಬಾರಿ ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗ 33ಕ್ಕೆ 1 ಅಂಗನ ಒಳಭಾಗದಲ್ಲಿ ಓಟವನ್ನು ಕಾಣ್ತಾ ಇರುವಂತಹ ಇಶಾಂತ್ ತಂಡ ಒಂದು ಹಂತದಲ್ಲಿ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ. ಬಿಜಾಡಿಯ ಹುಡುಗರು ಸೃಷ್ಟಿಗಾಗಿ ಆಡ್ತಾ ಇದ್ದಾರೆ. ಸೃಷ್ಟಿ ಬಿಜಾಡಿ ಈ ತನ್ಮದ ಮತ್ತೊಂದು ಬಹಳ ಸಮರ್ಥ ಹೊಡೆತ ಡಿ ಪಕ್ಷದ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಕೂಡ ಕವರ್ಸ್ ಭಾಗದಲ್ಲಿ ಉಮೇಶನ ಮುಖೇನವಾಗಿ ಕಂಡುಕೊಳ್ತಾ ಇದೆ ಸೃಷ್ಟಿಯ ತಂಡ. ಆದ್ರೆ ಒಂದು ಓಟ ಸೇರ್ಪಡೆ, ತಂಡ ಮೊತ್ತ 34 34 for 1. ಮತ್ತೊಂದು ಬೌಲರ್ ಸ್ಪ್ಯಾಕ್ಟರ್ ಶರತ್. ಹಿಂದಿನ ಒಂದು ಪಂದ್ಯ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ಶರತ್ ಉತ್ತಪ್ಪ ಬೌಲರ್ ಸ್ಪ್ಯಾಕ್ ಡ್ರೈವ್ ಅನ್ನ ಲಾಂಗ್ ಆಫ್ ಭಾಗದಲ್ಲಿ ಮಾಡಿದ್ರು. ತನ್ನ ಮೊತ್ತಕ್ಕೆ ಒಂದು ಓಟ ಸೇರ್ಪಡೆ 35. ಇನ್ನು 18 ಓಟದ ಅವಶ್ಯಕತೆ. ಈ ಬಾರಿ ಕೂಡ ಬಹಳ ಸುತ್ತಮುತ್ತ ಹೊಡೆತ ರೈಸಿಂಗ್ ಡೆಲಿವರಿ ಗಲ್ಲಿ ವಿಭಾಗದಲ್ಲಿ ಒಂದು ಓಟ ಶರತ್ ಮುಖೇನ ದಾಖಲಾಗುವುದರ ಮುಖೇನ ಮೊದಲ 4 ಓವರ್ಗಳಲ್ಲಿ 36ಕ್ಕೆ 1. ಇನ್ನು 24 ಎಸೆತ 17 ಓಟಗಳ ಅವಶ್ಯಕತೆ. 32 ನಿಮಿಷ ಪ್ಲಸ್ 3 ಹೆಚ್ಚುವರಿ ನಿಮಿಷ ಅಂದ್ರೆ 35 ನಿಮಿಷಗಳು ಪ್ರತಿ ಒಂದು ಇನ್ನಿಂಗ್ಸ್ಗೆ ಇರ್ತದೆ. ನಾಳೆ ಬೆಳಗ್ಗಿನ 9 ಗಂಟೆಗೆ ಮೊದಲ ಪಂದ್ಯಾಟವೇ ಆರಂಭ ಆಗ್ತದೆ. ಕಳೆದ ಬಾರಿ ಅವಿಘ್ನ ಸೃಷ್ಟಿ ಪೂಜಾರಿ ಮೆಮೋರಿಯಲ್ ಟೂರ್ನಮೆಂಟಿನ ಪ್ರಶಸ್ತಿಯನ್ನು ಗೆದ್ದಂತ ತಂಡ ಶೆಟ್ಟಿ ಎಂಪೈರ್ ನಾಳೆ ಬೆಳಗಿನ ಮೊದಲ ಪಂದ್ಯ 9 ಗಂಟೆಗೆ ಆಡ್ತದೆ. ಎಸ್ಟಾರ್ ವಕ್ವಾಡಿ ತೆಂಕಬೆಟ್ಟು ಈ ತಂಡವನ್ನು ಎದುರಿಸ್ತಾರೆ. ಅದಾದ ಬಳಿಕ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಆದ್ಯ ಜಾನ್ಸನ್ ಈ ರೀತಿ ತಂಡಗಳು ಆಡುತ್ತೆ. ಈ ತನ್ನದ ಸತೀಶ್ ಬಿ 5ನೇ ಓವರ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅವಿಘ್ನ ಸೃಷ್ಟಿ ಟ್ರೋಫಿ 40 yards ಪಂದ್ಯಕೂಟ ಸಾಗ್ತಾ ಇದೆ. ಈ ತನ್ನದ ಯಾರ್ಕರ್ಲೆಂಡ್ ಡೆಲಿವರಿ ಒಂದರ ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ 37. ಮೊದಲ ಒಂದು ಹಂತದಲ್ಲಿ ಸೃಷ್ಟಿ ಹುಡುಗರು ಆಡುವಾಗ ಬಹುಶಃ 70ರ ಸಮೀಪ ಓಟವನ್ನು ದಾಖಲಿಸುವ ಅವಕಾಶ ಅವರಿಗೆ ಮೊದಲ 4 ಓವರ್ಗಳಲ್ಲಿ ಇತ್ತು. ಆದ್ರೆ ಅದಾದ ಬಳಿಕ ಅವರ ಬ್ಯಾಟಿಂಗ್ ಕೈಕೊಡ್ತು ಕೂಡ. ಓಟಗಳು ಬರ್ತಾ ಇಲ್ಲ, ಅನಾವಶ್ಯಕ. ಶರತ್ ಉತ್ತಪ್ಪನ ವಿಕೆಟ್ ಪತನ, ರನ್ಔಟ್ ಬಾಲ್. ಶರತ್ ವಾಪಸ್. ಅಂಗನ ಒಳಭಾಗದತ್ತ ಕಿಶೋರ ಹೋದಲ್ಲಿ ಆಘಾತವನ್ನು ಕಂಡುಕೊಂಡು 37 for 2. 37ಕ್ಕೆ 2. ನೈಶಾನ್ ವಾರಿಯರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಕಿಶೋರ ಹೊಸ ದಾಂಡಿಗನ ಸೇರ್ಪಡೆ. ಈ ತನ್ನ ಉತ್ತಮ ರೀತಿ ಹೊಡೆತ, ಲೇಟ್ ಕಾರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. ಮೊತ್ತ 38. 38 for 1. 38 for 2. ಬಹುಶಃ ಮತ್ತೊಂದು ರನ್ನರ್ ಪಡ ಅವಕಾಶ ಇತ್ತು. ಕೊನೆಯಲ್ಲಿ ಒಂದು ಓಟ ಪೂರೈಕೆ. 39ಕ್ಕೆ 2. 8 ಓವರ್ಗಳ ಮ್ಯಾರಥಾನ್ ಇನ್ನಿಂಗ್ಸಿನ ಪಂದ್ಯಕೂಟ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಬಹಳಷ್ಟು ವಿರಳ, ಅತಿ ಅಪರೂಪ. ಆದರೆ ಇಲ್ಲಿ ಬಿಜಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ವೈನ್ಸ್ ಅಂತದೊಂದು ದಾಖಲೆಯನ್ನ ಮಾಡ್ತಾ ಇದೆ. 8 ಓವರ್ಗಳ ಎಲ್ಲಾ ಪಂದ್ಯಗಳು ಕೂಡ ನಡಿಲಿಕ್ಕಿದೆ ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ. ಈ ತನ್ಮದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು
ಅಡ್ಡ ಹೊಡೆತ ಮತ್ತೆ ಒಂದು ಓಟ ಸೇರ್ಪಡೆ. ಆ ನಿಟ್ಟಲ್ಲಿ 40ಕ್ಕೆ 2 ಒಂದು ಪಂದ್ಯ ಒಂದು ರೀತಿಯಲ್ಲಿ ಸುಲಭವಾಗಿ ಜೀವನ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಈಶಾನ್ ವಾರಿಯರ್ಸ್. ಕೊನೆ 3 ಓವರ್ಗಳು 13 ಓಟದ ಅವಶ್ಯಕತೆ. ಒಂದಷ್ಟು ಸಮಾಲೋಚನೆ ಸಡನ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಸೃಷ್ಟಿ ಹುಡುಗರು. ಡೋಡೈ ಪಂದ್ಯದಲ್ಲಿ ಇವಾಗ ಅದೇ ರೀತಿಯ ಒಂದು ಫಲಿತಾಂಶ ಈ ಮೈದಾನವನ್ನ ಕಾಣುತ್ತೆ, ನೋಡಬೇಕಾಗಿದೆ. ಪವರ್ ಬ್ಲಾಸ್ಟ್ ಓವರ್. 9 ಮಂದಿ ಆಟಗಾರರ ಪೈಕಿ ಒಬ್ಬರು ಮೈದಾನದಿಂದ ತೆರಳಬೇಕಾಗತ್ತೆ. 8 ಆಟಗಾರರು ಬರ್ತಾರೆ, ಅಂಗಡ ಒಳಭಾಗದಲ್ಲಿ ಇರ್ತಾರೆ. ಬೌಂಡ್ರಿ ಆಗಿ ಲಭಿಸುತ್ತೆ. ಮತ್ತೆ ಸತೀಶ್ ಎಸ್ಗಾಣಿಕೆ ಭಾಗದಲ್ಲಿ ಸೃಷ್ಟಿ ಲೋಕೇಶ್ ಎಂಡನ್ನ ಬಳಸ್ತಾ ಇದ್ದಾರೆ. 6ನೇ ಓವರ್ ಮೊದಲ ಚೆಂಡು ಫ್ಲಿಕ್ ಮಾಡ್ತಾ ಇದ್ದಾನೆ ಬಾರಿ ಕಿಶೋರ. ಸ್ಕ್ವಾರ್ ಲೆಗ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿ ಸೇರ್ಪಡೆ. 41ಕ್ಕೆ 2 ಈ ಬಾರಿಯ ಚಾಂಪಿಯನ್ಗಳು 2 ಲಕ್ಷ ರೂಪಾಯಿಗಳ ಜೊತೆ ಆ ವಿಘ್ನ ಸೃಷ್ಟಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿ ಇರ್ತವೆ. ತನ್ಮದ ಸ್ಕ್ವೇರ್ ಕ್ಯಾಪ್ಟನ್ ಮೂಲಕವಾಗಿ ಶರತ್ ಮುಖ್ಯವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಸುಂದರತೆ ಹೊಡೆತ ಬೌಂಡ್ರಿ. ಒಂದು ಅತ್ಯುತ್ತಮ ಸ್ಕ್ವೇರ್ ಕಟ್ ಅನ್ನು ಮಾಡುವಂತ ಶರತ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಬೌಂಡ್ರಿಯ ಸೇರ್ಪಡೆಯೂ ಕೂಡ. 45 ಓಟ, ಇವಾಗ 46ನೇ ಓಟ ದಾಖಲಾಗ್ತಾ ಇದೆ ಲಾಗ್ ಬೈ ಮುಖೇನ. ಇನ್ನು ಕೇವಲ 7 ಓಟಗಳ ಅವಶ್ಯಕತೆ. ಇದಾದ ಬಳಿಕ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅನ್ನು ಮುಂದಿನ ತಂಡಗಳು ಆಡುತ್ತೆ. ಬಹುಶಃ ಈ ಒಂದು ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಶ್ರೇಯಸ್ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡು ಇತರ ಕಿಶೋರ್ ಔಟ್. ನಲವತ್ತ 6ಕ್ಕೆ ವಿಕೆಟ್ ನಂಬರ್ 3 ಹೊಸ ದಾಂಡಿಗನ ಸೇರ್ಪಡೆ. ಧ್ಯಾನ್ ಬಂದ್ರು. 7 ಓಟದ ಒಂದು ಅವಶ್ಯಕತೆ ಇದೆ ಜಯಕ್ಕಾಗಿ. ಸತೀಶ ಸೃಷ್ಟಿಯ ಪರವಾಗಿ ಧ್ಯಾನ್ಗೆ ಸಂದ ಒಂದು ಚೆಂಡು ಫೈಲ್ ಲೆಗ್ ಭಾಗದಲ್ಲಿ ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ 47. ತೀರಾ ಒಂದು ಏಕಪಕ್ಷೀಯ ಪಂದ್ಯ, 1 ಸೈಡೆಡ್ ಮ್ಯಾಚ್ ಅಲ್ಲಿ ಇವಾಗ ಮೇಲುಗೈನ ಪಡ್ಕೊಳ್ತಾ ಇದೆ ಈಶಾನ್ ವಾರಿಯರ್ಸ್ನ ಒಂದು ತಂಡ ಸೃಷ್ಟಿಯ ವಿರುದ್ಧವಾಗಿ. ಈ ತನ್ಮದ ತಮಿಳುಗಳ ಭಾಗದಲ್ಲಿ ಮುಖ್ಯವಾಗಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಬೌಂಡ್ರಿ. ಅಂಗಡ ಒಳಭಾಗದಲ್ಲಿ ಇವಾಗ ಕೇವಲ 3 ಓಟದ 2 ಓಟದ ಅವಶ್ಯಕತೆ ಇದೆ. ಈ ಬೌಂಡ್ರಿ ಮುಖೇನವಾಗಿ ಸ್ಕೋರ್ 51. 51ಕ್ಕೆ 3. ನಿತೀಶ್ ಬಂದ್ರು ಅಂಗಡ ಒಳಭಾಗದಲ್ಲಿ. ಹುತಾತ್ಮ ಯೋಧ. ಪ್ರಾಪಂಚಿಕವಾಗಿ ಒಂದು ಮಾತು ಇರುವ ಹಾಗೆ ದೇಶ ಕಾಯುವ ಸೈನಿಕರು, ಅನ್ನ ನೀಡುವ ರೈತರು ಈ ನಾಡಿನ ನಿಜವಾಗಿರುವಂತಹ ಹೀರೋಗಳು ಅನ್ನುವಂತ ಒಂದು ಪಟ್ಟವನ್ನು ಕಂಡುಕೊಳ್ತಾರೆ. ಆ ನಿಟ್ಟಲ್ಲಿ ಅಗಲಿದ ಯೋಧನ ಸವಿನ ನೆನಪಿನಲ್ಲಿ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಅಂಗಡ ಭಾಗದಲ್ಲಿ ಕೊನೆ ಹಂತದಲ್ಲಿ ಲಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಅವರ ಸವಿನ ನೆನಪಿನಲ್ಲಿ ಇದು 2ನೇ ವರ್ಷ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇದೆ ಬಿಜಾಡಿ ಗೆಳೆಯರ ಬಳಗ. ಅಲೋಕ್ ಇವೆಂಟ್ಸ್ನ ಜೊತೆಗಾಗಿ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ. ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ
ಆರ್ಥಿಕವಾಗಿ ತೀರಾ ಬಡ ಕುಟುಂಬವನ್ನು ಗುರುತಿಸಿಕೊಂಡು ಮಾನವೀಯ ನೆಲೆಯಲ್ಲಿ ಅವರಿಗೊಂದು ಸಹಕಾರ, ಸಂಗೀತ, ರಸದೌತಣ ಇದೆಲ್ಲವೂ ಈ ಬಾರಿ ಇರ್ತದೆ ಅವಿಘ್ನ ಸೃಷ್ಟಿ ಟ್ರೋಫಿಗೋಸ್ಕರ. ಈ ತಂಡದ ಬಹಳ ಸುತ್ತ ಮಾಡಿದ ತನ್ಮೂಲಕವಾಗಿ ಚೆಂಡು ಲಾಂಗ್ ಆಫ್ ಫೇಲ್ ಭಾಗದಲ್ಲಿ ಶರತ್ ಮುಖೇನ ಬೌಂಡ್ರಿಯನ್ನು ಕಂಡುಕೊಂಡ್ರು. ಸೃಷ್ಟಿ ಎರಡನೇ ಪಂದ್ಯದ ಸೋಲನ್ನು ಕಂಡುಕೊಂಡ್ರು. ಭಾಗವಹಿಸಿದ್ದಕ್ಕೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ ಬಿಜಾಡಿಯ ಗೆಳೆಯರ ಬಳಗ ಹಾಗೂ ಅಲೋಕ್ ಇವೆಂಟ್ಸಿನ ಪರವಾಗಿ. 2 ಪಂದ್ಯ 1 ಸೋಲು ಈ ಪಂದ್ಯದ ಜಯವನ್ನು ದಾಖಲಿಸ್ತಾ ಇದೆ.